ವಿಷಯ ಗಂಭೀರವಾಗಿದೆ. ಇಲ್ಲಿ ಓಲೈಕೆ, ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಹಿಂದೂಗಳು ಅವರ ಹಬ್ಬ ಆಚರಣೆಗಳನ್ನು ಮಾಡೋದೇ ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಈ ರೀತಿ ಮುಂದುವರೆದರೆ ನಮ್ಮ ದೇಶ ನಾವು ಎಲ್ಲಿಗೆ ತಲುಪಬಹುದು ಅನ್ನೋದನ್ನು ಜನ ಯೋಚನೆ ಮಾಡಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪೂರ್ವ ನಿಯೋಜಿತ ಅಂತ ಕಾಣ್ತಾ ಇದೆ. ನಿನ್ನೆ ಬೆಳಗ್ಗೆ ನಾವು ಬರಬೇಕಂತ ಅಂದ್ಕೊಂಡ್ವಿ, ಆದರೆ ನನ್ನ ಪಕ್ಷದ ಅಧ್ಯಕ್ಷರು ಮತ್ತು ತಳಮನೆಯ ವಿರೋಧ ಪಕ್ಷದ ನಾಯಕರು ಮುಂತಾದ ಮುಖಂಡರುಗಳು ಬಂದಿದ್ದರಿಂದ ನಾವು ಒಂದು ದಿನ ತಡವಾಗಿ ಬರತಕ್ಕಂಥ ಪರಿಸ್ಥಿತಿ ಬಂತು. ಇವತ್ತು ನಾನು ಮತ್ತು ನಮ್ಮ ಕೇಶವ ಪ್ರಸಾದ್ MLC ಅವರು, ಮಾನ್ಯ ಸಂಪಂಗಿ ಅವರು XMLC ಅವರು, ಉಮೇಶ್ ಅವರು SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಮಾಜಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ಅವರು, ಇನ್ನೂ ಅನೇಕ ನಮ್ಮ ಇವರಿದ್ದಾರೆ, ಪರಮಾನಂದ್ ಉಪಾಧ್ಯಕ್ಷರು SI ಮೋರ್ಚಾ, ಇನ್ನೂ ಅನೇಕ ಅವರಿದ್ದಾರೆ. ಮಂಜುನಾಥ್ ಅವರು ಇಲ್ಲಿ ಮೀಡಿಯಾ ನಮ್ಮ ಇನ್ಚಾರ್ಜ್ ಅವರಿದ್ದಾರೆ. ಅವರು ಬೆಳಗ್ಗೆನೂ ನನಗೆ ಫೋನ್ ಮಾಡಿ ಹೇಳಿದರು, ಹಿಂಗೆ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಅಂತ. ನಾನು ಬಂದು ನೋಡಿದೆ, ಬಟ್ಟೆ ಅಂಗಡಿಗೆ ಕಾರಣ ಏನು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಕಡೆಯಲ್ಲೂ ಬಾಟಲ್ಗಳನ್ನು ಎಸೆದಿದ್ದಾರೆ. ನೋಡಿ, ಮುಂದೆ ಇರ್ತಕ್ಕಂಥ ಅಂಗಡಿ ಅದನ್ನು ಪೂರ್ತಿ ಜಖಂಗೊಳಿಸಿದ್ದಾರೆ. ಇಲ್ಲಿ 8 ಗಾಡಿಗಳನ್ನು ಈಗಾಗಲೇ ಇಲ್ಲಿಂದ ಸುಟ್ಟಾಕಿದ್ದಾರೆ. ಅರೆ, ಅವ್ರು ಏನು ಮಾಡಿದ್ರು? ಇಲ್ಲಿಯ ಲೋಕಲ್ ಓನರೇ ಅಲ್ಲ ಅವರು, ಅದು ಒಂದು ಕಂಪನಿ ನಡೆಸ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅದಕ್ಕೆ? ಮತ್ತು ಅದು ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ಒಂದು ಅಂಗಡಿ, ಯಾಕೆ ಈ ರೀತಿ ಅದನ್ನು ಟಾರ್ಗೆಟ್ ಮಾಡಿ ಕೆಲವರ ಅಂಗಡಿಗಳಿಗೆ ಬೆಂಕಿ ಹಾಕಲಾಗಿದೆ? ಇದರ ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು? ಇದನ್ನು ಯಾರು ಮಾಡಿದರು? ಇವೆಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಳೆದ ವರ್ಷದಲ್ಲೂ ಕೂಡ ಇಲ್ಲಿ ಈ ರೀತಿಯ ಘಟನೆ ಸಣ್ಣದಾಗಿ ಸಂಭವಿಸಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಸರ್ಕಾರ ಇದರ ಬಗ್ಗೆ ಶ್ರದ್ಧೆ ವಹಿಸಬೇಕಾಗಿತ್ತು. ಈ ಸಾರಿ ಗಣಪತಿ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಒಂದು ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಸರ್ಕಾರ ಯಾಕೆ ಆ ಕ್ರಮ ಕೈಗೊಳ್ಳಲಿಲ್ಲ? ಅದು ಕ್ವಶನ್ ಮಾರ್ಕ್ ಆಗುತ್ತೆ, ಪ್ರಶ್ನಾರ್ಥಕ ಚಿಹ್ನೆ ಆಗ್ತದೆ. ಕೆಲವರು ನನಗೆ ಬಂದ ತಕ್ಷಣ ಹೇಳಿದ್ರು, ಪೊಲೀಸ್ನವ್ರೇನು ಕಡಿಮೆ ಇರಲಿಲ್ಲ, ಭಾಳಷ್ಟು ಜನರಿದ್ದರು, ಆದರೆ ಅವ್ರನ್ನ ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಂತ ಕಳಿಸಲಾಯಿತು ಅಂತ ಕೂಡ ಆಪಾದನೆ ಮಾಡಿದರು. ಇದಕ್ಕೆ ಕಾರಣ ಯಾರು, ಯಾಕೆ? ಪ್ರಶ್ನೆ ಆಗಬೇಕಾಗತ್ತೆ. ಅದಾದ ನಂತರ ಈಗ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಇದೆ. ಯಾವ ಧರ್ಮವನ್ನು ಇನ್ನೊಂದು ಧರ್ಮ ವಿರೋಧ ಮಾಡಬೇಕು ಅಂತಿಲ್ಲ. ಇವತ್ತು ಹಿಂದೂಗಳು ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ಮತ್ತೊಬ್ಬರು ವಿರೋಧ ವ್ಯಕ್ತಪಡಿಸಿದರೆ ಮತ್ತಿನ್ನು ಅವರನ್ನು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ಮುಂದೆ ಉದ್ಭವ ಆಗುತ್ತೆ. ಇದು ಯಾಕೆ ಬೇಕಾಗಿದೆ? ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಯಾರು ಕೊಟ್ಟರು? ಮತ್ತು ಈ ರೀತಿಯ ಟಾರ್ಗೆಟ್ಗೆ ಕಾರಣ ಏನು? ಇದು ಪರಿಶೀಲನೆ ಆಗಬೇಕಾಗಿದೆ. ಆದರೆ ನಾನೊಂದು ಪ್ರಶ್ನೆ ಮಾಡ್ತೇನೆ, ಯಾರು ಗಣೇಶನ ಅನ್ನು ತಂದಿಟ್ಟಿದ್ರೋ ಅವರು ಏವನ್ನು ಹಾಕ್ತಾರೆ ಇವತ್ತು? ಯಾಕೆ ಅವರು ಬೆಂಕಿ ಇಟ್ರ? ಯಾರು ಗಣೇಶನ ಮೆರವಣಿಗೆ ತಗೊಂಡು ಹೋಗ್ತಾರೋ ಅವರೆಲ್ಲನೂ A1, A2, A3, A4 ಆಗ್ತಾರೆ. ಯಾರ್ಯಾರು ಬೆಂಕಿ ಇಡ್ತಾರೋ ಅವರೆಲ್ಲನೂ ಕೊನೆ ನಂಬರ್ ಆಗ್ತಾರ? ಯಾಕೆ? ಏನು ಸರ್ಕಾರದ ಉದ್ದೇಶ ಏನಿದೆ? ಯಾರಿಗಾಗಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ? ಸರ್ವರಿಗಾಗಿಯೂ ಸರ್ಕಾರವೋ, ಒಂದು ಕೋಮಿಗಾಗಿ ನಿಮ್ಮ ಸರ್ಕಾರವೋ? ಮಾನ್ಯ ಮುಖ್ಯಮಂತ್ರಿಗಳು ಜನರಿಗೆ ಉತ್ತರ ಕೊಡಬೇಕಾಗಿದೆ. ಇವತ್ತು ಏನು ಮಾಡ್ತಿದ್ದೀರಿ ನೀವು?
ಈ ಟಾರ್ಗೆಟ್ ಮಾಡಿದವ್ರನ್ನ ನೀವೇನು ಮಾಡ್ತೀರಿ ಈಗ? ಅರೆ ಗಣೇಶ ಇಡೋದು ತಪ್ಪಾ, ಕಾನೂನು ಬಾಹಿರವಾ, ಅಥವಾ ಪೊಲೀಸ್ನವ್ರಿಗೆ ತಿಳಿಯದೆ ಯಾರಿಗೂ ಗಮನಕ್ಕೆ ತರದೆ ಮಾಡಿದಾರಾ? ತಪ್ಪು ಯಾರ ಕಡೆಯಿಂದ ಆಗಿದೆ? ಶಿಕ್ಷೆ ಯಾರಿಗೆ? ಗಣೇಶ ಮೆರವಣಿಗೆ ಮಾಡೋರು ಖುಷಿಯಿಂದ ಅವರು ಮಾಡ್ಕೊಳ್ತಿದ್ದಾರೆ. ಬಟ್ಟೆ ಅಂಗಡಿಯವನು ನಿಮಗೆ ತೊಂದರೆ ಕೊಟ್ಟಿದ್ದೇನು? ಈಗ ಅವನ ಜೀವನೋಪಾಯ ಏನಾಗಬೇಕು? ಅವನು ಸರ್ಕಾರ ಇದನ್ನೆಲ್ಲ ತುಂಬಿಕೊಡ್ಬೇಕು. ಆ ಒಂದೇ ಒಂದು ಅಂಗಡಿ ಅವನು ಹೇಳ್ತಾನೆ ಸುಮಾರು 2 ಕೋಟಿ ರೂಪಾಯಿಯನ್ನು ಸರ್ಕಿತ್ತು ಸರ್, ನಾನು ಬೀದಿಗೆ ಬಂದಿದ್ದೇನೆ, ನನ್ನ ಪರಿಸ್ಥಿತಿ ಏನೋ ಆಗೋದು ಅಂತ. ಆ ಬಿಲ್ಡಿಂಗು ಕೂಡ ಸಂಪೂರ್ಣ ಜಖಮ್ ಆಗಿದೆ. ಅದು ಇನ್ನದನ್ನು ಪ್ರಯೋಜನ ಇಲ್ಲ, ಅದು ಒಡೆದಾಕಿನೇ ಕಟ್ಟಬೇಕದು. ಹೋಗಲಿ, ಈ ರೀತಿ ಕುಕೃತ್ಯಗಳನ್ನು ಮಾಡಿದವರಿಗೆ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನು ಹೇಳ್ರಿ ಜನರಿಗೀಗ?